ಹಾಯ್ ಹಲೋ ನಮಸ್ತೆ. ನಾನಿವತ್ತು ಗುಳಿಯಪ್ಪ ಮಾಡ್ತಾ ಇದ್ದೇನೆ. ಬನ್ನಿ ರುಚಿಯಾಗಿ ಗುಳಿಯಪ್ಪ ಯಾವ ಥರ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೇನೆ. ಹಾಗೆ ನಾನು ಯಾವಾಗಲೂ ಹೇಳುವಾಗೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ನಾವು ಹೇಗೆ ಮಾಡೋದು ಅಂತ ನೋಡುವ. ನಾನಿಲ್ಲಿ 1.5 ಲೋಟದಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ, ದೋಸೆ ಅಕ್ಕಿ. ಹಾಗೆ ಇಲ್ಲಿ 1/4 ಲೋಟದಷ್ಟು ಕಡಲೆಬೇಳೆ ತಗೊಂಡಿದ್ದೇನೆ. 1/4 ಲೋಟ ಅಂದರೆ 2 ಮುಷ್ಟಿ. ಹಾಗೆ 2 ಮುಷ್ಟಿಯಷ್ಟು ನಾನಿಲ್ಲಿ ಉದ್ದಿನಬೇಳೆ, 1 ಸ್ಪೂನು ಮೆಂತ್ಯ ತಗೊಂಡಿದ್ದೇನೆ. ಈಗ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಇಷ್ಟನ್ನು ಒಂದು 5 ಗಂಟೆ ನಾವು ನೀರಲ್ಲಿ ಹಾಕಿ ಇಡಬೇಕು. ಈಗ 5 ಗಂಟೆ ಆಯಿತು. ಈಗ ನೆನೆಸಿಟ್ಟ ಅಕ್ಕಿಯನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಬಂದೆ. ತರಿ ಇರಬಾರ್ದು, ನುಣ್ಣಗೆ ರುಬ್ಬಿಕೊಳ್ಬೇಕು. ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಈ ಹಿಟ್ಟಿಗೆ ಕೈ ಹಾಕಿ ಚೆನ್ನಾಗಿ ಹದ ಮಾಡಿಕೊಳ್ಬೇಕು, ಹಾಗಾದರೆ ಹುಳಿ ಬರ್ತದೆ ಚೆನ್ನಾಗಿ. ಬೆಳಗ್ಗೆ ಉದ್ದಿನ ಹಿಟ್ಟಿಗೆಲ್ಲ ನಾವು ಮಾಡ್ತೇವಲ್ಲ, ಅದೇ ಥರ ಮಾಡಿ ಮುಚ್ಚಿಟ್ರೆ ಆಯಿತು. ನಾನಿಲ್ಲಿ ರಾತ್ರಿ ಮುಚ್ಚಿಡ್ತಾ ಇದ್ದೇನೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನೋಡ್ಬೋದು ನೀವು, ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಆದರೆ ಹಿಟ್ಟು ಸ್ವಲ್ಪ ದಪ್ಪ ಉಂಟು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಹದ ಮಾಡಿಕೊಳ್ಬೇಕು. ನೋಡಿ, ಇಷ್ಟು ಹದ ಇದ್ದರೆ ಸಾಕು ಹಿಟ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ರಾತ್ರಿ ಉಪ್ಪು ಹಾಕಿರಲಿಲ್ಲ, ಹಾಗೆ ಬೆಳಗ್ಗೆ ನಾನು ಉಪ್ಪು ಹಾಕ್ತಾ ಇದ್ದೇನೆ. ರಾತ್ರಿ ಉಪ್ಪು ಹಾಕಿದರೆ ತುಂಬ ಹುಳಿ ಬರ್ತದೆ. ಈಗ ಅಪ್ಪದ ಕಾವಲಿ ಇಟ್ಕೊಂಡಿದ್ದೇನೆ. ಅಪ್ಪದ ಕಾವಲಿಗೆ ಸ್ವಲ್ಪವೇ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಗುಳಿಯಪ್ಪ ಎಲ್ಲ ಮಾಡಿ ಆಯಿತು. ಗರಿಯಾಗಿ ಬಂದಿದೆ ಗುಳಿಯಪ್ಪ, ನೋಡ್ಬೋದು. ಹಾಗೆ ಇದು ಕಾಯಿ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ನೋಡಿ, ಮೆತ್ತಗೆ ಬಂದಿದೆ, ನೋಡ್ಬೋದು ನೀವು. ನೋಡಿದ್ರಲ್ಲ ಗುಳಿಯಪ್ಪ ಯಾವ ಥರ ಮಾಡೋದು ಅಂತ. ನೀವು ಮನೆಯಲ್ಲಿ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದ.